ಶ್ರೀ ಶನಿ ಮಹಾರಾಜರು ಅವತಾರವೆತ್ತಿರ್ತಕ್ಕಂಥ ಅತ್ಯಂತ ಪುಣ್ಯದ ದಿನ. ಆ ಪುಣ್ಯದ ದಿನವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಕರ್ಮಸ್ಥಳದಲ್ಲಿ ಆಚರಿಸ್ತಾ ಇದ್ದೀವಿ. ಹೇಗೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಜನ್ಮದ ಪಾಪಕರ್ಮಗಳೆಲ್ಲ ಕಳೆದೋಗ್ತಕ್ಕಂಥ ಯಾವುದೆಲ್ಲ ಕಾರ್ಯಗಳಿದೆಯೋ ಆ ಎಲ್ಲ ಕಾರ್ಯಗಳನ್ನು ನಾವಿಲ್ಲಿ ಮಾಡ್ಕೊಳ್ತಾ ಬಂದ ಭಕ್ತರುಗಳ ಎಲ್ಲ ಕರ್ಮಗಳನ್ನು ಕಳೀಲಿಕ್ಕೆ ಬೇಕಾದಂಥ ಹೋಮ ಹವನಗಳಿರಬಹುದು, ಅಭಿಷೇಕಗಳಿರಬಹುದು, ಪಿತೃತರ್ಪಣ ಕಾರ್ಯ ಇರಬಹುದು, ಅಭ್ಯಂಜನ ಸ್ನಾನ ಇರಬಹುದು. ಈ ರೀತಿಯಾಗಿ ವಿವಿಧ ರೀತಿಯ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಹೋಮಗಳನ್ನು ಮತ್ತು ಸೇವಾ ಕೈಂಕರ್ಯಗಳನ್ನು ನಾವಿಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗೂ ಭಗವಂತನ ಹುಟ್ಟಿದ ಹಬ್ಬದ ದಿನ, ಅವತಾರವೆತ್ತಿದ ದಿನ, ಇವತ್ತು ಎಲ್ಲ ಭಕ್ತರುಗಳಿಗೂ ಹೋಳಿಗೆ ಊಟವನ್ನು ಪ್ರತಿ ವರ್ಷವೂ ಹಾಕಿಸ್ತಾ ಇದ್ದೀವಿ. ಈ ವರ್ಷ ಕೂಡ ನಡೀತಾ ಇದೆ. ಈ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದೇ ಮುಖ್ಯವಾಗಿ ನಮ್ಮ ಕರ್ಮವನ್ನು ಕಳ್ಕೊಳ್ಬೇಕು ಅಂತ. ನಮ್ಮ ಕರ್ಮ ಅಂತ ಹೇಳಿದ್ರೆ ಪಾಪಕರ್ಮ. ಯೂಶಲಿ ಕರ್ಮ ಅಂತ ಹೇಳಿದ್ರೆ ನೆಗೆಟಿವೇ ಬರೋದು ಎಲ್ರಿಗೂ. ಏನ್ ಕರ್ಮ ಮಾಡಿದ್ನೋ ಅಂತ ಹೇಳ್ತಿರ್ತೀವಲ್ವಾ, ಯಾವ ಜನ್ಮದಲ್ಲಿ ಏನೋ ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ. ಆ ರೀತಿಯಾಗಿ ಆ ಪಾಪಕರ್ಮಗಳನ್ನ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಬೆಳಿಗ್ಗೆಯಿಂದ ಬೆಳಗ್ಗೆ 8:30 ಶುರು ಆಗಿರ್ತಕ್ಕಂಥ ಹೋಮಗಳು. ಬೆಳಗ್ಗೆ ಗಣಪತಿ ಹೋಮ, ಅದಾದ್ಮೇಲೆ ಸರ್ಪದೋಷ ನಿವಾರಣಾ ಹೋಮ, ಅದಾದ್ಮೇಲೆ ಲಘು ಪೂರ್ಣಾಹುತಿ ಕಾರ್ಯ, ಆಮೇಲೆ ಪಿತೃತರ್ಪಣ. ಯಾಕಂದ್ರೆ ಹಿರಿಯರ ಆಶೀರ್ವಾದ ಕೂಡ ಬಹಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಪಿತೃಗಳಿಗೆ ತರ್ಪಣವನ್ನು ಕೂಡ ಅರ್ಪಿಸ್ತೇವೆ. ಅದಾದ್ಮೇಲೆ ಅಭ್ಯಂಜನ ಸ್ನಾನ ಇರುತ್ತೆ. ವಿವಿಧ ರೀತಿಯ ಎಲ್ಲ ಏನು ವೈದಿಕವಾಗಿರ್ತಕ್ಕಂಥ ದ್ರವ್ಯಗಳಿರುತ್ತೆ, ಅದರಿಂದ ನಾವು ಅಭ್ಯಂಜನ ಸ್ನಾನವನ್ನು ಮಾಡಿಸಿ ಆ ಹಳೆ ಬಟ್ಟೆಗಳನ್ನೆಲ್ಲ ಬಿಸಾಡಿ ಹೊಸ ಬಟ್ಟೆಯನ್ನ ಹಾಕೊಂಡು ಕರ್ಮ ಕಳೀತು ಅಂತಕ್ಕಂಥ ಮನೋ ಅಭಿಲಾಷೆಯಲ್ಲಿ ನಾವು ಇಲ್ಲಿ 8 ಶನಿದೇವರುಗಳಿಗೆ 8 ರೀತಿಯ ದ್ರವ್ಯಗಳಿಂದ ಅಭಿಷೇಕವನ್ನ ಮಾಡಿ 5 ತತ್ವಗಳಿಂದ ಕೂಡಿರ್ತಕ್ಕಂಥ ಪಂಚಲಿಂಗಗಳಿಗೆ ಪನ್ನೀರಿನ ಕರ್ಪೂರದ ಅಭಿಷೇಕವನ್ನ ಮಾಡಿ, ಅದಾದ ಮೇಲೆ ಶಕ್ತಿ ದೇವತೆಗಳ ಶ್ರೀಚಕ್ರಗಳಿಗೆ ತುಪ್ಪದ ಅಭಿಷೇಕವನ್ನ ಮಾಡಿ ಹೋಳಿಗೆ ಊಟವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಒಂದು ಚನ್ನಪಟ್ಟಣ ತಾಲೂಕಲ್ಲಿರ್ತಕ್ಕಂತಹ ಹನಿಯೂರು ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 200 ವರ್ಷಗಳ ಹಿಂದೆ ಒಂದು ಮೂಲ ವಿಗ್ರಹ ಸಿಗುತ್ತೆ. ಅದನ್ನ ಕಾಡು ಜನರು ಪೂಜೆ ಮಾಡ್ತಿರ್ತಾರೆ. ಅದಾದ ನಂತರ ಒಬ್ರು ಗುರುಗಳು ಬಂದು, ಸುಮಾರು 10 ವರ್ಷಗಳ ಹಿಂದೆ ಒಬ್ರು ಗುರುಗಳು ಬಂದು ಅದನ್ನ ಒಂದು ಅಭಿವೃದ್ಧಿಪಡಿಸಿ, ಸ್ಥಳವನ್ನು ಅಭಿವೃದ್ಧಿಪಡಿಸಿ ಒಂದು ಶಕ್ತಿ ಸ್ಥಳವನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಕರ್ಮಸ್ಥಳ ಅಂತಾನು ಕೂಡ ಕರೀತಾರೆ. ಏನು ಅಂದ್ರೆ ಇಲ್ಲಿ ಎಲ್ಲ ಕರ್ಮಗಳನ್ನ ತೊಳೆಯುವಂತ ಸ್ಥಳಕ್ಕೆ ಕರ್ಮಸ್ಥಳ ಅಂತ ಹೇಳ್ತಾರೆ. ಇಲ್ಲಿ ಜನರು ತುಂಬಾ ಜನ ಬಂದಿದ್ದಾರೆ. ಇವತ್ತು ಶನಿ ಜಯಂತಿ ಇದೆ, ಮತ್ತೆ ಅಮಾವಾಸ್ಯೆ ಇದೆ, ವಿಶೇಷತೆ ಇದೆ. ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಏನು ಅಂತ ಅಂದ್ರೆ, ಇವತ್ತು ಎಲ್ಲ ಹೋಮಗಳನ್ನ ಮಾಡ್ತಾ ಇದ್ದಾರೆ. ಶನಿ ಹೋಮ ಇರ್ಬೋದು, ನವಗ್ರಹ ಹೋಮಗಳಿರ್ಬೋದು, ಗಣಪತಿ ಹೋಮ ಇರ್ಬೋದು, ಮತ್ತೆ ಪಿತೃದೋಷ ಏನೋ ಇದ್ರೆ ಅದಕ್ಕೆ ಪರಿಹಾರ ಇರ್ಬೋದು, ಎಲ್ಲ ಹೋಮಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾವುದೇ ದೋಷಗಳಿದ್ರೆ ಅದರ ಪರಿಹಾರಕ್ಕೋಸ್ಕರ ಇಲ್ಲಿ ಬಂದು ಹೋಮಗಳನ್ನ ಮಾಡ್ತಿದ್ದಾರೆ. ಅವರ ನಂಬಿಕೆ ಬಿಟ್ಟಿದ್ದು. ಯಾಕೆಂದ್ರೆ ಎಲ್ಲರೂ ಕೂಡ ಇಲ್ಲಿ ಬಂದು ಪರಿಹಾರ ಆಗುತ್ತಾ ಆಗಲ್ವಾ ಅಂತ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ನಂಬಿಕೆಗೆ ಬಿಟ್ಟ ವಿಚಾರಗಳು. ಹಾಗಾಗಿ ನಾನು ಕೂಡ ಈ ಒಂದು ಸ್ಥಳಕ್ಕೆ ಇವತ್ತು ಭೇಟಿ ಕೊಟ್ಟೆ. ನನಗೆ ಖುಷಿಯಾಗಿದೆ. ಎಲ್ಲರೂ ಭಕ್ತಾದಿಗಳು ಕೂಡ ಖುಷಿಯಿಂದ ಹೋಗ್ತಾ ಇದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.